ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ಇವತ್ತೊಂದು ಬಹುಮುಖ್ಯವಾದ ವಿಡಿಯೋ. ಅದೇನಪ್ಪ ಅಂತಂದರೆ, ರಾಯರ ಮಠಕ್ಕೆ ಹೋಗ್ತಿರಲ್ಲ ನೀವು, ರಾಯರಿಗೆ ನೀವು ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಮತ್ತು ಹೇಗೆ ಪ್ರದಕ್ಷಿಣೆಯನ್ನು ಹಾಕಬೇಕಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಾಯರ ಭಕ್ತರ ಎಲ್ರಿಗೂ ಕೂಡ ಇದು ಬಹುಮುಖ್ಯವಾದ ವಿಡಿಯೋ ಆದ ಕಾರಣದಿಂದ ಯಾರೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ. ಯಾಕಂತಂದರೆ ನೀವು ನಿಮ್ಮದೇ ಆದ ಶೈಲಿಯಲ್ಲಿ ನೀವು ಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತೀರ. ಆದರೆ ಪ್ರದಕ್ಷಿಣೆಗೂ ಕೂಡ ಒಂದು ನಿಯಮ ಇದೆ. ಆ ಒಂದು ನಿಯಮಗಳನ್ನು ನೀವು ತಿಳಿದುಕೊಂಡು ಸರಿಯಾದ ವಿಧಾನದಲ್ಲಿ ನೀವು ಅದನ್ನು ಪಾಲಿಸೋದ್ರಿಂದ ರಾಯರ ಒಂದು ಅನುಗ್ರಹವನ್ನು ಸಂಪೂರ್ಣವಾಗಿ ಒಂದು ಪಡೀಲಿಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ಎಲ್ಲರೂ ಕೂಡ ರಾಯರನ್ನು ಪ್ರಾರ್ಥನೆ ಮಾಡಿಕೊಂಡು ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕೋಣ ಸ್ನೇಹಿತರೆ. ರಾಯರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಹಾಗೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರದಕ್ಷಿಣೆಗಳನ್ನ ಹಾಕ್ತಾ ಇರ್ತೀವಿ. ನಮ್ಮ ಹಿಂದೂ ಧರ್ಮದಲ್ಲಾಗಿರ್ಬೋದು, ಇನ್ನಿತರೆ ಧರ್ಮದಲ್ಲಾಗಿರಬಹುದು, ಒಂದು ಪ್ರದಕ್ಷಿಣೆಗೆ ಅಷ್ಟೊಂದು ಮಹತ್ವವಿದೆ. ಯಾಕಂತಂದರೆ ಪ್ರತಿಯೊಂದು ದೇವರಿಗೂ ಕೂಡ ನಾವು ಏನು ಒಂದು ಪ್ರದಕ್ಷಿಣೆ ಹಾಕ್ತೀವಲ್ಲ, ಅದರಲ್ಲಿ ಸಾಕಷ್ಟು ನಮಗೆ ಅದು ಒಳ್ಳೇದು ಮಾಡುತ್ತೆ. ಅದರಿಂದ ವೈಜ್ಞಾನಿಕ ಕಾರಣಗೂ ಕೂಡ ಸಾಕಷ್ಟಿದೆ ಅಂತಲೇ ಹೇಳ್ಬೋದು. ಇನ್ನು ನಾವು ರಾಯರ ಮಠಕ್ಕೆ ಭೇಟಿ ಕೊಡ್ತೇವೆ, ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ಆ ಸಮಯದಲ್ಲಿ ನಾವೇನು ಮಾಡ್ತೇವೆ, ಪ್ರದಕ್ಷಿಣೆಯನ್ನು ಹಾಕ್ತೇವೆ. ರಾಯರಿಗೆ ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು, ಹಾಗಾದರೆ ಯಾವ ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ಹಾಕಿದರೆ ನಮಗೆ ಒಳ್ಳೆಯದಾಗುತ್ತೆ? ಸಾಮಾನ್ಯವಾಗಿ ನೀವು ದೇವಸ್ಥಾನಕ್ಕೆಲ್ಲ ಭೇಟಿ ನೀಡಿದಾಗ ಏನು ಮಾಡ್ತೇವೆ, 3 ಪ್ರದಕ್ಷಿಣೆಯನ್ನು ಹಾಕ್ತೇವೆ. ನಾವು 3 ಬಾರಿ ಹಾಕುವ ಪ್ರದಕ್ಷಿಣೆಗೂ ಅದರದೇ ಆದ ಒಂದು ಅರ್ಥ ಇದೆ. 3 ಸುತ್ತುಗಳಲ್ಲಿ ದೇವರಿಗೆ ಮೊದಲನೇ ಸುತ್ತು ಹಾಕೋದ್ರಿಂದ ಬ್ರಹ್ಮಹತ್ಯ ದೋಷ ಪರಿಹಾರ ಆಗುವುದು. 2ನೇ ಸುತ್ತು ನಮ್ಮ ಅಹಂಕಾರವನ್ನು, ಹಾಗೆ ನಾವು ತಿಳಿದೇ ಮಾಡಿದಂತಹ ಒಂದಷ್ಟು ತಪ್ಪುಗಳು ಪರಿಹಾರ ಆಗುತ್ತು. ಮತ್ತು 3ನೇ ಸುತ್ತು ನಾವು ಜೀವನದಲ್ಲಿ ನಮಗಾಗಿ ಏನು ಮಾಡಬೇಕು, ಆ ಒಂದು ಇದಕ್ಕೋಸ್ಕರ ನಾವು ಪ್ರದಕ್ಷಿಣೆ ಆಗ್ತೇವೆ ಅಂತ ಹೇಳ್ಬಿಟ್ಟು ಇದೆ. ಆದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಸನ್ನಿಧಿಯಲ್ಲಿ, ಬೃಂದಾವನದಲ್ಲಿ ಒಂದು ಧನಾತ್ಮಕ ಶಕ್ತಿಯ ಸಂಚಲನ ಅನ್ನೋದು ಹೆಚ್ಚಾಗಿರುತ್ತೆ. ಆ ಬೃಂದಾವನದ ಸುತ್ತ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ನಾವು ಇಲ್ಲಿ ಪ್ರದಕ್ಷಿಣೆಯನ್ನು ಹಾಕೋವಾಗ ಮನಸ್ಸನ್ನು ಹೆಚ್ಚು ಶುದ್ಧವಾಗಿ ಇಟ್ಕೊಳ್ಬೇಕು. ಸಾಕಷ್ಟು ಜನ ಮಾತಾಡ್ತಾ ಇರ್ತಾರೆ, ಸಾಕಷ್ಟು ಜನ ಎಲ್ಲೆಲ್ಲೋ ನೋಡ್ತಾ ಇರ್ತಾರೆ. ಆ ರೀತಿಯೆಲ್ಲ ಮಾಡಬಾರ್ದು. ಮನಸ್ಸು ತುಂಬ ಶುದ್ಧವಾಗಿರಬೇಕು. ಪ್ರದಕ್ಷಿಣೆ ಹಾಕಬೇಕಾದ್ರೆ ನೀವು ಯಾವುದೇ ಮಠದಲ್ಲಿ ಮಾಡಿ, ಮನಸ್ಸು ಶುದ್ಧತೆ ಇರಬೇಕು. ರಾಯರಿಗೆ ಪ್ರದಕ್ಷಿಣೆ ಹಾಕುವ ಮುನ್ನ ರಾಯರ ಮುಂದೆ ನಿಂತ್ಕೊಂಡು ನೀವು ಯಾವುದಕ್ಕಾಗಿ ಒಂದು ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೀರಾ ಅಂತ ಮನದಲ್ಲಿಟ್ಕೊಂಡು ನಿಮ್ಮಲ್ಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಹಾಕ್ಕೊಳ್ಬೇಕು. ಇದು ಬಹುಮುಖ್ಯ ಸ್ನೇಹಿತರೆ. ನೀವು ಸಂಕಲ್ಪವನ್ನು ಮಾಡಿಕೊಂಡ ನಂತರ ಏನಿದೆ, ನಿಮ್ಮಲ್ಲಿ ಒಂದು ಅನುಗ್ರಹ ಪಡೀಲಿಕ್ಕೆ ಏನು ಸಿದ್ಧತೆ ಆದಂತೆ, ಸರಿನಾ ಸ್ನೇಹಿತರೆ? ರಾಯರ ಸನ್ನಿಧಿಯಲ್ಲಿ ಧನಾತ್ಮಕ ಶಕ್ತಿ ನಿಮಗೆ ಅನುಗ್ರಹವನ್ನು ನೀಡುತ್ತೆ. ಒಂದು ಧ್ಯಾನಸ್ಥ ಮನಸ್ಸಿನಲ್ಲಿ ನಂಬಿಕೆ ಮತ್ತು ಭಕ್ತಿಯೊಂದಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ. ಪ್ರದಕ್ಷಿಣೆ ಹಾಕುವಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಇರಬಾರದು. ಮನಸ್ಸಿನಲ್ಲಿ ಕೇವಲ ರಾಯರ ಸ್ಮರಣೆಯನ್ನು ಮಾತ್ರ ಮಾಡಬೇಕಾಗತ್ತೆ ಸ್ನೇಹಿತರೆ. ಹಾಗಾದರೆ ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು? ಮನಸ್ಸಿನಲ್ಲಿ ಯಾವುದೋ ಒಂದು ಆಸೆ ಇಟ್ಕೊಂಡು ಅದು ಈಡೇರಬೇಕೆಂತ ಹೇಳಿಬಿಟ್ಟು ನೀವು ಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತೀರ. ಹಾಗಾದರೆ ನೀವು 5 ಪ್ರದಕ್ಷಿಣೆಯನ್ನು ಹಾಕಬೇಕು. ನೀವೇನಾದರೂ ಒಂದು ಆಸೆ ಇಟ್ಕೊಂಡಿರ್ತಾರೆ, ಇದು ಆಗಬೇಕು ಅಂತ. ಆ ಟೈಮಲ್ಲಿ ನೀವು 5 ಪ್ರದಕ್ಷಿಣೆಯನ್ನು ಹಾಕಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳಲು ಬಯಸುವವರು 9 ಬಾರಿ ಪ್ರದಕ್ಷಿಣೆ, ಅಂದರೆ ನೀವು ಕೇಳ್ಕೊಂಡಿರ್ತೀರ ಸಂತಾನ ಫಲಕ್ಕಾಗಿ, ಆ ಟೈಮಲ್ಲಿ ನೀವು 9 ಬಾರಿ ಪ್ರದಕ್ಷಿಣೆಯನ್ನು ಮಾಡಬೇಕಾಗತ್ತೆ. ಹಾಗೆ ತಪ್ಪೇ ಮಾಡದೆ ನೀವೇನಾದರೂ ಶಿಕ್ಷೆಗೆ ಗುರಿಯಾಗಿದ್ದರೆ, ಕೆಲವೊಂದು ಸಂದರ್ಭದಲ್ಲಿ ಈ ರೀತಿ ಆಗಿಬಿಡುತ್ತೆ, ಶತ್ರು ಬಾಧೆಗಳು ಉಂಟಾಗ್ಬಿಡುತ್ತೆ, ಅನೇಕ ಸಮಸ್ಯೆಗಳು ಉಂಟಾಗ್ಬಿಡುತ್ತೆ. ಅಂತಹ ಸಮಯದಲ್ಲಿ ನೀವೇನು ಮಾಡಬೇಕು, 11 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಇನ್ನು 21 ಬಾರಿ ಪ್ರದಕ್ಷಿಣೆ ಹಾಕುವುದು ತುಂಬ ಪ್ರಯೋಜನಕಾರಿಯಾಗಿದೆ. ಈ ರೀತಿ ಪ್ರದಕ್ಷಿಣೆ ಹಾಕೋದ್ರಿಂದ ನಿಮ್ಮ ಮನಸ್ಸಿನ ಎಲ್ಲ ಕೋರಿಕೆಗಳು ಕೂಡ ಸಂಪೂರ್ಣ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ರದಕ್ಷಿಣೆಯಲ್ಲಿ ಕೂಡ ಸಾಕಷ್ಟು ವಿಧಗಳಿದೆ. ಮೊದಲನೇದು ರಾಯರ ಗರ್ಭಗುಡಿ, ಅಂದರೆ ಬೃಂದಾವನಕ್ಕೆ 1 ಬಾರಿ ಪ್ರದಕ್ಷಿಣೆ ಹಾಕಬೇಕು. ಇದರರ್ಥ ನನ್ನೆಲ್ಲ ಸಮಸ್ಯೆಗಳನ್ನು ನೀವೇ ಪರಿಹಾರ ಮಾಡಬೇಕು ಅಂತ ಆಗಿದೆ. ಇನ್ನು 2ನೇದು ದೇವಾಲಯದ ಸುತ್ತಲೂ ಕೂಡ ಪ್ರದಕ್ಷಿಣೆ ಹಾಕುವಂಥದ್ದು.
ಮೂರನೇದು ಆದಿ ಪ್ರದಕ್ಷಿಣೆ, ಅಂದರೆ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಟ್ಕೊಂಡು ಪ್ರದಕ್ಷಿಣೆ ಹಾಕೋದು. ಇದನ್ನು ಹೆಜ್ಜೆ ನಮಸ್ಕಾರ ಅಂತ ಹೇಳಿಬಿಟ್ಟು ಕೂಡ ಸಾಕಷ್ಟು ಜನ ಕರೀತಾರೆ. ಇದರಿಂದ ಮನಸ್ಸಿನ ಆಸೆ ಒಂದು ಪೂರ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಪ್ರದಕ್ಷಿಣೆ ಹಾಕೋದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂತಂದರೆ, ರಾಯರಿಗೆ ನೀವು ಪ್ರದಕ್ಷಿಣೆಯನ್ನು ಹಾಕುವ ಮುನ್ನ ನದಿಯಲ್ಲಿ ಅಥವಾ ಬಾವಿಯಲ್ಲಿ ಏನಿದೆ ಸ್ನಾನವನ್ನು ಮಾಡಬೇಕು. ಅಂದರೆ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಿರಲ್ಲ, ಆವಾಗ ಏನಿದೆ ಆವಾಗಲ ಫ್ರೆಶ್ ಆಗಿ ನೀವೇನಿದೆ ಹೋಗಬೇಕಾಗುತ್ತೆ. ಮತ್ತೊಂದು ಸರಿ ಸ್ನಾನ ಮಾಡಿದರೂ ಕೂಡ ಇನ್ನೊಂದು ಸರಿ ಸ್ನಾನ ಮಾಡಿ ಹೋಗೋದ್ರಿಂದ ಅದು ಒಳ್ಳೆಯದು. ಮತ್ತು ಏನಿದೆ ಒದ್ದೆಯಾದ ಬಟ್ಟೆಯಲ್ಲಿ ಪ್ರದಕ್ಷಿಣೆ ಹಾಕಬೇಕಂತ ಒಂದು ನಿಯಮ ಇದೆ, ಆದರೆ ಅದು ಆಗೋದಿಲ್ಲ. ಯಾಕಂತಂದರೆ ಸಾಕಷ್ಟು ಜನಕ್ಕೆ ಅದರಿಂದ ತೊಂದರೆ ಆಗ್ಬೋದು, ಮತ್ತು ಅದರ ಕಂಫರ್ಟ್ ಇರೋದಿಲ್ಲ. ಆ ಕಾರಣದಿಂದ ಅದು ಆಗೋದಿಲ್ಲ. ಮತ್ತೊಂದೇನಪ್ಪ ಅಂತಂದರೆ, ಪ್ರದಕ್ಷಿಣೆನ ಹಾಕೋವಾಗ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಬಿಟ್ಟು ಒಂದು ಮಂತ್ರವನ್ನು ಏನಿದೆ ನೀವು ಸ್ಮರಿಸ್ಕೊಂಡೇ ನೀವೇನಿದೆ ಈ ಒಂದು ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ. ಇಷ್ಟು ನಾನು ಏನು ಹೇಳಿದ್ನಲ್ಲ, ಈ ರೀತಿ ನೀವು ಪಾಲಿಸ್ಕೊಂಡು ಬಂತು ಅಂತಂದರೆ ಖಂಡಿತ ರಾಯರ ಅನುಗ್ರಹ ಅನ್ನೋದು ನಿಮ್ಮ ಲೈಫ್ನಲ್ಲಿ ಹೆಚ್ಚಾಗಿ ಸಿಗುತ್ತೆ ಸ್ನೇಹಿತರೆ. ಈ ಕಾರಣದಿಂದ ಏನಿದೆ, ಪ್ರದಕ್ಷಿಣೆಗೆ ತನ್ನದೇ ಆದ ಒಂದು ವಿಶೇಷವಾದ ಒಂದು ಶಕ್ತಿ ಇದೆ. ಅದನ್ನು ನೀವು ರಾಯರಿಂದ ಒಂದು ಸದ್ಬಳಕೆ ಮಾಡಿಕೊಳ್ಬೇಕು. ಆ ಒಂದು ಅನುಗ್ರಹ ನಿಮ್ಮ ಮೇಲೆ ಬರಬೇಕಂತಂದಾಗ ಈ ಒಂದು ಪ್ರದಕ್ಷಿಣಾ ನಮಸ್ಕಾರವನ್ನು ನಾವು ಹೇಳಿದ ಸರಿಯಾದ ರೀತಿಯಲ್ಲಿ ಮಾಡಿ ಖಂಡಿತ ರಾಯರ ಅನುಗ್ರಹ ನಿಮ್ಮ ಮೇಲೆ ಬೇಗನೆ ಬರಲಿಕ್ಕೆ ಒಂದು ಸಹಾಯ ಆಗುತ್ತೆ ಅಂತಲೇ ಹೇಳ್ತೇವೆ ಸ್ನೇಹಿತರೆ.